ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರ ಮುಕ್ತಕ ವಾಚನ ಮಾಡುತ್ತಿದ್ದೇನೆ. ನಾನು ಬಾಲಕೃಷ್ಣ ಬಳಿ. ಶುದ್ಧ ಮಾಡಲು ಮನವ, ಶುದ್ಧ ಮಾಡಲು ಮನವ, ಮೌನದಿಂದಲೇ ಸಾಧ್ಯ. ಶುದ್ಧ ಮಾಡಲು ಮನವ, ಮೌನದಿಂದಲೇ ಸಾಧ್ಯ. ಶುದ್ಧ ಮಾಡಲು ತನುವು, ಶುದ್ಧ ಮಾಡಲು ತನುವು ಜಳಕಬೇಕು. ಶುದ್ಧ ಮಾಡಲು ತನುವ ಜಳಕಬೇಕು. ಶುದ್ಧ ಮಾಡಲು ಬುದ್ಧಿ ಜ್ಞಾನ ಮಾಡುತ್ತ ಬರೆಸಿ. ಶುದ್ಧ ಮಾಡಲು ಬುದ್ಧಿ ಜ್ಞಾನ ಮಾಡುತ್ತ ಬರೆಸಿ. ಶುದ್ಧಗೊಳಿಸಾತ್ಮವನು ಧೀರತಮ್ಮ. ಶುದ್ಧಗೊಳಿಸಾತ್ಮವನು ಧೀರತಮ್ಮ. ಶುದ್ಧಗೊಳಿಸಾತ್ಮವನು ಧೀರತಮ್ಮ. ಆತ್ಮಶುದ್ಧಿ ಆಗಬೇಕಾದ್ರೆ ಏನೇನು ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಸೂಚನೆ ತಮ್ಮ ಮುಕ್ತಕದಲ್ಲಿ ಬರೆದಿದ್ದಾರೆ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರು. ಮನಶುದ್ಧಿಗೆ ಬೇಕು ಮೌನ, ದೇಹಶುದ್ಧಿಗೆ ಬೇಕು ಸ್ನಾನ, ಬುದ್ಧಿಶುದ್ಧಿಗೆ ಬೇಕು ಧ್ಯಾನ. ಇವುಗಳು ಮೂರರಲ್ಲಿ ನಾವು ಯಶಸ್ವಿ ಆದೆವೆಂದಾದಾಗ ಯಶಸ್ವಿ ಆದೆವು ಎಂದಾದರೆ ನಮಗೆ ಆತ್ಮ ಸಾಕ್ಷಾತ್ಕಾರವು ತನ್ನಿಂದ ತಾನೇ ಆಗುತ್ತದೆ ಎನ್ನುವ ಸತ್ಯವನ್ನು ಡಾಕ್ಟರ್ ಅವರು ತಮ್ಮ ಮುಕ್ತಕ ಶೋಧನೆಯಲ್ಲಿ ಬರೆದುಕೊಂಡಿದ್ದಾರೆ. ವಂದನೆಗಳು.